ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಿಮ್ಮಪ್ಪ ಬೇಗ ಬರ್ತೀನಿ ಅಂತ ಹೋದವರು ಇಷ್ಟೊತ್ತಾದ್ರೂ ಬಂದಿಲ್ಲ ಕಣೆ. ಒಂದು ಫೋನ್ ಮಾಡಿ ವಿಚಾರಿಸಪ್ಪ. ಏನಮ್ಮ ನೀನು ಅಪ್ಪ ಒಂದು ಅರ್ಧ ಗಂಟೆಲಿ ಬಂದಿಲ್ಲ ಅನ್ನೋದಕ್ಕೆ ಇಷ್ಟೊಂದು ಸಲ ಕೇಳ್ತಾ ಇದ್ಯಾ. ನಿನಗೆ ಅಪ್ಪನ್ ಬಿಟ್ಟು ಒಂದು ನಿಮಿಷನೂ ಇರೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಹೇಳೋದು ಅಮರ ಮಧುರ ಪ್ರೇಮ ಅಂತ. ಹಾಗಲ್ಲ ಕಣೆ, ನೆನ್ನೆಯಿಂದ ನಿಮ್ಮಪ್ಪ ಒಂದು ಥರ ಇದ್ದಾರಲ್ಲ. ಮಾತುಕತೆ ಇಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟ ತಿಂಡಿ ಮಾಡ್ತಾ ಇಲ್ಲ. ಯಾವಾಗಲೂ ಅದೇನೋ ಯೋಚನೆ ಮಾಡ್ತಿರ್ತಾರೆ. ಕೇಳಿದ್ರೆ ಏನು ಅಂತ ಹೇಳ್ತಾ ಇಲ್ಲ. ಇಷ್ಟು ಸಾಲದು ಅಂತ ಸಾಲ ಬೇರೆ ಕೇಳಕ್ಕೆ ಹೋಗಿದ್ದಾರೆ. ಅವ್ರೇನು ಕೊಡ್ತೀವಿ ಅಂತ ಹೇಳಿದಾರೋ ಕೊಡಲ್ಲ ಅಂತ ಹೇಳಿದಾರೋ ಇವರೇನು ತಲೆ ಕೆಡಿಸ್ಕೊಂಡಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಅಪ್ಪನ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬ ಸಂಕಟ ಆಗ್ತದೆ ಕಣೆ. ಆ ದೇವರು ನಮ್ಮ ಮೇಲೆ ಯಾವಾಗ ಕರುಣೆ ತೋರಿಸ್ತಾನೋ ಏನೋ. ಹೌದಮ್ಮ, ನೀನು ಹೇಳ್ದಾಗೆ ಅಪ್ಪ ನಿನ್ನೆಯಿಂದ ಮಂಕಾಗಿದ್ದಾರೆ. ನಾವೇನೋ ಕೇಳಿದ್ರೆ ಅವ್ರೇನೋ ಹೇಳ್ತಾರೆ. ಅದು ಬೇರೆ ನಿಂಗೇನೋ ತೊಂದರೆ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಈ ಮಾತು ಯಾಕೆ ಹೇಳ್ತಿದ್ರು ಅಂತ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಅಮ್ಮ. ನಂಗೆ ಯಾಕೋ ಅಪ್ಪನ ನಡವಳಿಕೆ ನೋಡಿದ್ರೆ ತುಂಬ ಭಯ ಆಗ್ತದೆ. ಅವ್ರಿಗೇನೋ ಆಗಿದೆ ಅಂತ ಅನಿಸ್ತಾ ಇದಮ್ಮ. ಹೌದಾ? ಹಾಗೆಲ್ಲ ಅಂದ್ರ? ಹ್ಞೂ ಅಮ್ಮ. ಏನ್ ಮಾವ ಕನ್ಸ್ ಕಾಣ್ತಾ ಇದ್ದೀರಾ? ನಿಮ್ಗೆ ಇವತ್ತೊಂದು ದಿನ ಮಾತ್ರ ಟೈಮ್ ಇರೋದು. ಹೋಗಿ ಮನೆಗೆ ಹೋಗಿ ಆರಾಮಾಗಿ ಯೋಚನೆ ಮಾಡಿ. ಏನು ಮುಖ ನೋಡ್ತಾ ಇದ್ದೀರಾ? ನಿಮ್ಮ ಹತ್ರ ಟೈಮ್ ತುಂಬ ಕಮ್ಮಿ ಇದೆ ಮಾವ. ಹೋಗಿ. ಪಚಾರಿ, ಏನಾಯ್ತು? ಯಾಕೊಬ್ಳೆ ನಿಂತಿದ್ಯಾ? ಪಚಾರಿ, ಯಾಕೆ ಅಪ್ಸೆಟ್ ಆಗಿದ್ಯಾ? ನಿನಗೆ ಅಂತ ಒಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ, ಓಪನ್ ಮಾಡು. ಈಗಂತ ಅರ್ಜೆಂಟ್ ಏನಿದೆ ವೇದಾಂತ್, ಆಮೇಲೆ ಓಪನ್ ಮಾಡ್ತೀನಿ. ನೀನು ಹೀಗೆ ಡಲ್ ಆಗಿದ್ರೆ ಹೇಗೆ ಹೇಳು? ಏನೇ ಇದ್ರು ನಾನು ಸಾಲ್ವ್ ಮಾಡ್ತೀನಿ, ಎಲ್ಲ ಕೆಡ್ಸ್ಕೊಡು.
ಇನ್ನು 3-4 ದಿನದಲ್ಲಿ ಅದಿತಿ ಮದುವೆ ಲಗ್ನ ಪತ್ರಿಕೆ ಪೂಜೆ ಇದೆ. ಅದಿತಿ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನೀವು 3 ಜನ ಅಕ್ಕ ತಂಗಿರು ಎಷ್ಟು ಖುಷಿಯಾಗಿರ್ತೀರ ಅಂತ ಈಗ ತಾನೇ ವಿಕ್ರಾಂತ್ ಹತ್ರ ನಾನು ಮಾತಾಡ್ತಿದ್ದೆ. ನೀನ್ ನೋಡಿದ್ರೆ ಇಷ್ಟು ಡಲ್ ಆಗಿದೆಯಪ್ಪ. ನೋಡು, ಅದೇನೇ ಪ್ರಾಬ್ಲಮ್ ಇಲ್ಲ, ನಾನು ಸಾಲ್ವ್ ಮಾಡ್ತೀನಿ, ನನ್ನ ಹತ್ರ ಹೇಳಿ. ಬಟ್ ನೀನಿಗೆ ಡಲ್ ಆಗಿರ್ಬೇಡ, ನನಗದು ನೋಡೋದಿಕ್ಕಾಗಲ್ಲ. ವೇದಾಂತ್, ಯಾಕೋ ಅದಿತಿ ರಾಜಣ್ಣನ ಮದುವೆ ಫಿಕ್ಸ್ ಆದಾಗಿಂದ ಒಂಥರ ಭಯ ಶುರುವಾಗಿದೆ. ಏನೋ ಎಲ್ಲೇನಾಗ್ಬಿಡುತ್ತೋ ಅಂತ ಟೆನ್ಷನ್ ಆಗುತ್ತೆ. ಮನ್ಸಿಗೊಂಥರ ನೆಮ್ಮದಿ ಅನ್ನೋದೇ ಇಲ್ಲ. ಆಗದೆ ಇರೋದನ್ನ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋದೇ ತಪ್ಪು. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳ್ಬೇಡ. ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಆರಾಮಾಗಿ ಒಳ್ಳೇದೇ. ಆಗಲ್ಲ ವೇದಾಂತ್, ಅಪ್ಪ ಯಾಕೋ ನಿನ್ನೆಯಿಂದ ತುಂಬ ಮಂಕಾಗಿದ್ದಾರೆ. ನಾನು ಫೋನ್ ಮಾಡಿದಾಗ ತುಂಬ ಸಪ್ಪಗಿದ್ರು. ನನ್ನ ಹತ್ರ ಸರಿಯಾಗಿ ಕೂಡ ಮಾತಾಡಲಿಲ್ಲ. ಅವ್ರು ಯಾವತ್ತೂ ಈ ಥರ ಮಾಡ್ತಿರ್ಲಿಲ್ಲ ವೇದಾಂತ್. ಎಷ್ಟೇ ಕಷ್ಟ ಇದ್ರು ಖುಷಿಯಿಂದ ಮಾತಾಡ್ತಾ ಇದ್ರು. ಅವ್ರು ಯಾಕೆ ಈ ಥರ ನಡ್ಕೋತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ವೇದಾಂತ್. ನನಗೇನೋ ಆ ತೇಜಸ್ ಮತ್ತೆ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ದಾನೆ ಅಂತ ಅನಿಸ್ತಿದೆ. ಯಾವುದಕ್ಕೂ ನಾವೊಂದ್ಸತಿ ಹೋಗಿ ಮನೆ ಹತ್ರ ನೋಡ್ಕೊಂಬರೋಣವಾ? ಹಾಗೆಲ್ಲ ಏನೂ ಆಗಲ್ಲ. ಮೊನ್ನೆ ಹೆದರ್ಕೊಳ್ಬೇಡ. ನಾನು ಸೆಕ್ಯೂರಿಟಿ ಏಜೆನ್ಸಿ ಹತ್ರ ಮಾತಾಡಿದ್ದೀನಿ. ಇಬ್ರು ಗಾರ್ಡ್ಸ್ಗಳನ್ನ ಕೂಡ ಮನೆ ಹತ್ರ ಹಾಕ್ಸಿದೆ. ನಥಿಂಗ್ ಟು ವರಿ. ಅಪ್ಪಿ ಅವನ ಕಡೆ ಹೋದ್ರೆ ಅವನಿಗೆ ತೊಂದರೆ. ಏನೂ ಆಗಲ್ಲ, ತಲೆ ಕೆಡ್ಸ್ಕೊಳ್ಬೇಡ. ಏನೋ ವೇದಾಂತ್, ಒಟ್ನಲ್ಲಿ ಅದಿತಿ ಮದುವೆ ಏನೂ ತೊಂದರೆ ಇಲ್ಲದೆ ಎಲ್ಲ ಚೆನ್ನಾಗಾದ್ರೆ ಅಷ್ಟೇ ಸಾಕು. ಖಂಡಿತವಾಗ್ಲೂ ನಡೆಯುತ್ತೆ. ಅದಿತಿ ಧ್ರುವನ್ ಮದುವೆನ ಯಾವ ತೊಂದರೆ ಇಲ್ಲದೆ ನಡೆಸ್ಕೊಡೋ ಜವಾಬ್ದಾರಿ ನಂದು. ಸರಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.